ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಎಲ್ಲರದ್ದು ಕಾಫಿ ಆಯಿತಾ? ನಾನಿವತ್ತು ಹಲ್ವಾ ಮಾಡೋಣ ಅಂತ ಹಲ್ವಾ ಮಾಡಲಿಕ್ಕೆ ಸಕ್ಕರೆ ತೊಗೊಂಡಿದ್ದೀನಿ, ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಇನ್ನು ಫುಡ್ ಕಲರಿಂಗ್ ತೊಗೊಂಡಿದ್ದೀನಿ. ಇವಾಗ ನೀರಿಗೆ ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ನಿಧಾನಕ್ಕೆ ಗಂಟುಗಳು ಇಲ್ಲದ ಹಾಗೆ ತಿರುಗಿಸಿ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟುಕೊಂಡ ಕಾರ್ನ್ ಫ್ಲೋರ್ ಮಿಶ್ರಣವನ್ನು ಬಾಣಲಿಗೆ ಹಾಕ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಫುಡ್ ಕಲರಿಂಗ್ ಹಾಕ್ತಿದ್ದೀನಿ. ಇದು ಹಲ್ವಾ ಒಂದು ಕಲರ್ಫುಲ್ಲಾಗಿ ಕಾಣಲಿಕ್ಕೆ ಹಾಕೋದು. ಇದರ ಫುಡ್ ಕಲರಿಂಗ್ ಬದಲು ಅರಿಶಿನ ಕೂಡ ಆ್ಯಡ್ ಮಾಡಬಹುದು. ನಾನು ಕಲರಿಂಗ್ ತೊಗೊಂಡಿದ್ದೀನಿ, ಫುಡ್ ಕಲರಿಂಗ್. ಅದರಲ್ಲಿ ಆರೆಂಜ್ ಫ್ಲೇವರು, ಪೈನಾಪಲ್ ಫ್ಲೇವರು, ಮ್ಯಾಂಗೋ ಫ್ಲೇವರು ಯಾವುದು ಬೇಕಾದರೂ ತೊಗೋಬೋದು. ನಾನು ಲೆಮನ್ ಫ್ಲೇವರ್ ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ಶುಗರ್ ಹಾಕ್ತಾಯಿದ್ದೀನಿ. ಶುಗರ್ ಹಾಕಿ ಆದ ಮೇಲೆ ಅದನ್ನು ಕಡಿಮೆ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇರಬೇಕು. ಚೆನ್ನಾಗಿ ಒಂದು 15 ನಿಮಿಷ ಮಿಕ್ಸ್ ಮಾಡಿಕೊಳ್ತಾ ಇರಬೇಕು. ಹಾಗೆ ಮಾಡ್ತಾ ಈ ರೂಪಕ್ಕೆ ಬರ್ತದೆ. ಮತ್ತು ಇದನ್ನು ಒಂದು ಬೌಲಿಗೆ ಹಾಕಿ ಎಲ್ಲವನ್ನು ಅದರ ಮೇಲೆ ಸ್ವಲ್ಪ ಬಾದಾಮಿ ಹಾಕಿ ಡೆಕೋರೇಷನಿಗೆ ಅರ್ಧ ಗಂಟೆ ಹಾಗೆ ಬಿಡಬೇಕು. ಅದು ಫುಲ್ಲು ತಣ್ಣಗೆ ಆದ ಮೇಲೆ ಗಟ್ಟಿಯಾಗುತ್ತೆ. ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇವಾಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಫ್ರಿಡ್ಜಲ್ಲಿ ಕೂಡ ಇಡ್ಬೋದು, ಹಾಗೆ ಹೊರಗಡೆ ಇಟ್ಟರೆ ಕೂಡ ಗಟ್ಟಿಯಾಗುತ್ತೆ ನೋಡಿ. ಇವಾಗ ಹಲ್ವಾ ಎಷ್ಟು ಚೆನ್ನಾಗಿದೆ. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ಕೇವಲ 2 ಸಾಮಗ್ರಿಗಳಿಂದ ಹಲ್ವಾ ರೆಡಿ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ. ತಿನ್ನಲಿಕ್ಕೆ ಕೂಡ ಒಳ್ಳೆ ಟೇಸ್ಟಿಯಾಗಿ, ತುಂಬ ಸಾಫ್ಟಾಗಿ, ತುಂಬ ರುಚಿಕರವಾಗಿದೆ. ಮಕ್ಕಳಿಗೆ ನೀವು ಹೀಗೆ ಮಾಡಿಕೊಡೋದ್ರಿಂದ ಹೊರಗಿನ ಅಂಗಡಿಯಲ್ಲಿ ಸಿಗುವ ತಿಂಡಿಗಳಿಗೆ ಆಸೆ ಪಡುವುದಿಲ್ಲ. ಹೀಗೆ ಮನೆಯಲ್ಲಿಯೇ ಮಾಡಿದರೆ 2 ದಿನ ಇಟ್ಟು ತಿನ್ನಬಹುದು. ಎಷ್ಟು ಚೆನ್ನಾಗಿದೆ ನೋಡಿ. ನನ್ನ ವಿಡಿಯೋ ಲೈಕ್ ಮಾಡಿ, ನನ್ನ ಯೂಟ್ಯೂಬ್ ಅಕೌಂಟ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.